ಧರ್ಮಸ್ಥಳ ಕ್ಷೇತ್ರಕ್ಕೆ ಅಪಮಾನ ಮಾಡುವಂತಹ ಷಡ್ಯಂತ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಬೆಳವಣಿಗೆಗಳಾಗ್ತಾ ಇದೆ. ಈ ನಡುವೆಯಲ್ಲಿ ಹಲವರು ಈ ವಿಷಯವಾಗಿ ತನಿಖೆಗೆ ಕೋರ್ತಾ ಇದ್ದಾರೆ. ಮಧ್ಯೆ ಕಾಂಗ್ರೆಸ್ ಬಿಜೆಪಿ ನಡುವೆ ತನಿಖೆಯ ಜಟಾಪಟಿ ಕೂಡ ನಡೀತಾ ಇದೆ. ಯಾವ ರೀತಿಯ ಜಟಾಪಟಿ? ಎಸ್ಐಟಿ ತನಿಖೆಯ ಬಗ್ಗೆ ಬಿಜೆಪಿ ನಾಯಕರು ಅಪಸ್ವರವನ್ನ ಎತ್ತಿದ್ದಾರೆ. ಎನ್ಐಎಗೆ ತನಿಖೆಗೆ ಒಪ್ಪಿಸಿ ಅನ್ನುವಂತಹ ಒತ್ತಾಯವೂ ಕೂಡ ಬಿಜೆಪಿಗರಿಂದ ವ್ಯಕ್ತವಾಗ್ತಾ ಇದೆ. ಸೆಪ್ಟೆಂಬರ್ 1ರಂದು ಬಿಜೆಪಿಯಿಂದ ಧರ್ಮಸ್ಥಳ ಚಲೋವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಧರ್ಮಸ್ಥಳದಲ್ಲಿ ಬೃಹತ್ ಧರ್ಮ ಜಾಗೃತಿ ಸಮಾವೇಶವನ್ನ ಮಾಡುವುದರ ಉದ್ದೇಶವನ್ನ ಬಿಜೆಪಿ ಹಮ್ಮಿಕೊಂಡಿದ್ದು ಅದು ಸೆಪ್ಟೆಂಬರ್ 1ನೇ ತಾರೀಕು ಆಗುತ್ತೆ. ಒಂದು ಕಡೆಯಲ್ಲಿ ಧರ್ಮ ರಕ್ಷಣೆಯ ಜಾಗೃತಿಯ ಸಮಾವೇಶ, ಮಗದೊಂದು ಎಡೆಯಲ್ಲಿ ಕ್ಷೇತ್ರಕ್ಕೆ ಅಪಮಾನ ಮಾಡುವಂತಹ ನಿಟ್ಟಿನಲ್ಲಿ ನಡೆದಂತಹ ಷಡ್ಯಂತ್ರದ ವಿರುದ್ಧವಾಗಿ ಆಗಬೇಕಾಗಿರುವಂತಹ ತನಿಖೆ, ಎರಡರ ಆಯಾಮದಲ್ಲೂ ಕೂಡ ಬಿಜೆಪಿ ಈಗ ಬಿಗಿಯಾಗಿ ನಿಂತಿದೆ. ಆದರೆ ಇದನ್ನ ಕಾಂಗ್ರೆಸ್ ಟೀಕಿಸ್ತಾ ಇದೆ. ಎಸ್ಐಟಿ ತನಿಖೆಯಲ್ಲಿ ಏನಾದರೂ ಲೋಪ ಕಾಣಿಸ್ತಾ ಇದೆಯಾ? ಯಾವ ಕಾರಣಕ್ಕೆ ಎನ್ಐಎ ಅಂತಾರೆ? ನಮ್ಮ ಪೊಲೀಸರು ಅಸಮರ್ಥರ ಅನ್ನುವಂಥ ಪ್ರಶ್ನೆಯನ್ನು ಕಾಂಗ್ರೆಸ್ ನಾಯಕರು ಎತ್ತಿದ್ದಾರೆ. ಮತ್ತು ಬಿಜೆಪಿಗರ ವಿರುದ್ಧವಾಗಿ ಕೆಲವೊಂದಷ್ಟು ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆಯಲ್ಲಿ ಇಬ್ಬರ ಜಟಾಪಟಿ ಮುಂದುವರೆದಿದೆ. ಆದರೆ ತನಿಖೆಯ ಪ್ರಕಾರವಾಗಿ ಸಾಗ್ತಾ ಇದೆ. ಸದ್ಯಕ್ಕಂತೂ ಯಾವುದೇ ರೀತಿಯ ಲೋಪಗಳು ಕಾಣಿಸ್ತಿಲ್ಲ. ಸರ್ಕಾರ ತನ್ನ ತಪ್ಪಿನಲ್ಲೂ ಏನಾರ ಒಂದು ಸಾಧಿಸ್ತಾ ಇದ್ದೀವಿ, ಸರ್ಕಾರ ಎಡವಟ್ಟು ಮಾಡಿಕೊಂಡು ಸಾಧಿಸ್ಲಿಕ್ಕೆ ಏನೋ ಓದಂಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಕಾಲವೇ ಹೇಳುತ್ತೆ, ನಾವು ಇನ್ನೇನು ಹೆಚ್ಚು ಹೇಳೋಕ್ಕೆ ಇಷ್ಟಪಡಲ್ಲ. ಈಗೇನು ಅಧಿಕೃತವಾಗಿ ನಮ್ಮ ಪಕ್ಷದಿಂದನೂ ಈಗೇನು ಮೊದಲಿಂದನೂ ಆಪಾದನೆ ಹೊರ ದೇಶದಿಂದ ಹಣ ಮತ್ತು ಬೆಂಬಲಗಳು ಏನೇನು ಸಿಗ್ತಿದೆ ಇವೆಲ್ಲವೂ ಸಮಗ್ರವಾಗಿ ತನಿಖೆ ಆಗಬೇಕು. ಇದರ ಹಿಂದೆ ಇರುವಂಥ ಕೈಗಳನ್ನು ಬಯಲಿಗೆಳಿಬೇಕು ಅನ್ನುವಂಥದ್ದು, ಹಣ ಇನ್ನೊಂದು ಎಲ್ಲ ವಿಚಾರಗಳನ್ನ ಬಯಲಿಗೆಳಿಬೇಕು ಅನ್ನುವಂಥ ವಿಚಾರದಲ್ಲಿ ಎನ್ಐ ತನಿಖೆಯನ್ನು ಮಾಡಿಸಿ ಅಂತಲೂ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಎನ್ಐ ತನಿಖೆಯನ್ನು ಮಾಡಿ ಅಂತಲೂ ಹೇಳುವಂಥದ್ದು ಆಗ್ತಿದೆ. ಎಸ್ಐಟಿಯನ್ನು ಸ್ಥಾಪನೆ ಮಾಡಿದ್ರು. ಎಸ್ಐಟಿಯನ್ನು ನಾವು ಸ್ವಾಗತ ಮಾಡಿದ್ದೀವಿ. ಆದರೆ ಎಸ್ಐಟಿ ಮಾಡುವ ತಪ್ಪನ್ನು ನಾವು ಸಮರ್ಥನೆ ಮಾಡ್ತೀವಿ ಅಂತ ಅಲ್ಲ. ಎಸ್ಐಟಿಯನ್ನು ಸ್ವಾಗತ ಮಾಡಿದ್ವಿ ಅಂದ್ರೆ ಅವರ ತಪ್ಪುಗಳನ್ನು ನಾವು ಒಪ್ಕೊಂಡ್ವಿ ಅಂತ ಅಲ್ಲ. ಎಸ್ಐಟಿ ಏನು ಮಾಡಬೇಕಾಗಿತ್ತು? ಒಬ್ಬ ಕಲ್ಲನ್ನ ತಂದು ಇಟ್ಟ ತಕ್ಷಣ ಎಕ್ಸಿಬಿಷನ್ ಮಾಡಲಿಕ್ಕೆ ಸಿಆರ್ಪಿಸಿ ಅಥವಾ ಬಿಎನ್ಎಸ್ ತಾಲೂಕು ದಂಡಾಧಿಕಾರಿ ಮೇಲ್ಪಟ್ಟ ದಂಡಾಧಿಕಾರಿಗೆ ಮಾತ್ರ ಅಧಿಕಾರ ಕೊಟ್ಟಿರುವಂತದ್ದು. ಪೊಲೀಸ್ ಕಮಿಷನರಿಗೆ ಅಧಿಕಾರ ಇಲ್ಲ. ಅಂಥದ್ರಲ್ಲಿ ಕಲ್ಲನ್ನ ತಂದಿಟ್ಟಾಗ ಅವನ್ನ ಆರೋಪಿಯಾಗಿ ತನಿಖೆ ಮಾಡಬೇಕಿತ್ತು. ಆ ಲೆಕ್ಕದಲ್ಲಿ ತನಿಖೆ ಮಾಡಲಿಲ್ಲ, ಆತನಿಗೆ ಪ್ರೊಟೆಕ್ಷನ್ ಕೊಟ್ಟರು. ಸೊ ಹಾಗಾಗಿ ಇದೆಲ್ಲವೂ ಕೂಡ ಸತ್ಯ ಹೊರಗೆ ಬರಬೇಕು ಅಂದ್ರೆ ಎನ್ಐಎ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡ್ತಾರೆ. ಇದೆಲ್ಲ ಒಂದು ವ್ಯವಸ್ಥಿತವಾದಂತ ಪಿತೂರಿ, ಧರ್ಮಸ್ಥಳದ ಹೆಸರಿಗೆ ಕಳಂಕವನ್ನು ಅಂಟಿಸುವಂತಹ ಒಂದು ದೊಡ್ಡ ಕಾನ್ಸ್ಪಿರಸಿ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಆ ಕಾನ್ಸ್ಪಿರಸಿಯ ಭಾಗವಾಗಿದ್ದಂತವ್ರು ಕೂಡ ಇವತ್ತು ನಮ್ಮನ್ನ ದುರ್ಬಳಕೆಯನ್ನ ಮಾಡ್ಕೊಂಡಿದ್ದಾರೆ, ಒತ್ತಾಯದಿಂದ ಹೇಳಿಕೆಯನ್ನು ಕೊಡಿಸಿದ್ದಾರೆ ಅಂತ ಅವರೇ ಬಂದು ಈಗ ಒಪ್ಕೊಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಮತ್ತು ಇದಕ್ಕೆ ತಮಿಳುನಾಡು ಕೂಡ ಲಿಂಕ್ ಆಗಿರೋದ್ರಿಂದ ಕೇರಳದಲ್ಲಿರುವಂತಹ ಕಮ್ಯುನಿಸ್ಟ್ ಪಾರ್ಟಿಯವರು ಕೂಡ ರಾಜ್ಯಸಭೆಯಲ್ಲಿರುವಂತಹ ಅವರ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳು ಎಸ್ಐಟಿ ತನಿಖೆ ಕೊಡುವ ವಿಚಾರದಲ್ಲಿ ಪೂರ್ವಪರ ವಿಚಾರದನೆ ತನಿಖೆಗೆ ಆದೇಶ ಮಾಡಿರ್ತಕ್ಕಂಥ ವಿಚಾರದಲ್ಲಿ ಸರ್ಕಾರ ಎಡವಿದೆ. ಈ ಘಟನೆಯಿಂದ ಏನು ಸರ್ಕಾರಕ್ಕೆ ಇವತ್ತು ಕಳಂಕ ಬಂದಿದೆ, ಆ ಕಳಂಕದಿಂದ ಹೊರಗೆ ಬರಬೇಕಾಗ್ತದೆ. ಈ ದುಷ್ಕೃತ್ಯದ ಹಿಂದೆ ದುಷ್ಟಶಕ್ತಿಗಳು ಇದರಿಂದ ಕೆಲಸ ಮಾಡ್ತಾ ಇದೆ. ಇದ್ರ ಬಗ್ಗೆ ಈ ತನಿಖೆ ಎನ್ಐಎಗೆ ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಅಲ್ಲ, ಎಸ್ಐಟಿ ತನಿಖೆಯಲ್ಲಿ ಯಾವುದೇ ರೀತಿಯಾದಂಥ ಹಸ್ತಕ್ಷೇಪವನ್ನು ಬಿಜೆಪಿ ಮಾಡೋದಿಲ್ಲ ಅನ್ನೋದು ನಾವು ಸ್ಪಷ್ಟ ಮಾಡಿದ್ದೇವೆ. ತನಿಖೆ ಮತ್ತು ತನಿಖೆ ಹೆಸರಿನಲ್ಲಿ ಒಂದು ಹಿಂದೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅವಹೇಳನೆಯನ್ನು ಮಾಡಬಾರ್ದು, ಅಪಪ್ರಚಾರವನ್ನು ಮಾಡಬಾರ್ದು ಅನ್ನುವಂಥದ್ದು ಬಿಜೆಪಿಯ ನಿಲುವು. ಇದರಲ್ಲಿ ಒಬ್ಬ ಮುಸುಕುದಾರಿ ಅಲ್ಲ, 10 ಜನ ಮುಸುಕುದಾರಿಗಳಾಗಿ ಇದರಲ್ಲಿ ಕೆಲಸವನ್ನು ಮಾಡಿದ್ದಾರೆ ಎನ್ನುವಂಥದ್ದು ಎಸ್ಐಟಿಯ ತನಿಖೆಯ ಮುಖಾಂತರ ಇವತ್ತು ಗೊತ್ತಾಗಬೇಕಾಗಿದೆ. ಈಗ ಅಧಿಕೃತವಾಗಿ ಸರ್ಕಾರನೂ ಕೂಡ ಈ ಪ್ರಕರಣದ ಹಿಂದೆ ಏನೇನು ಶಕ್ತಿಗಳಿದ್ದಾವೆ ಸ್ಪಷ್ಟವಾಗಿ ಅವ್ರ ಮಾಹಿತಿಯನ್ನು ಕೊಡಬೇಕಾಗಿದೆ. ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಶಕ್ತಿ ಇದೆಯಾ ಅಥವಾ ಇದು ಒಂದು ಸ್ಥಳೀಯ ಒಂದು ಷಡ್ಯಂತ್ರನ ಅವ್ರು ಹೇಳಲಿ. ಅದು ಸರ್ಕಾರನೇ ಅವರಲ್ಲಿರುವಂಥದ್ದು ವ್ಯವಸ್ಥೆ ಮೂಲಕನೇ ಈ ತನಿಖೆ ಒಂದು ಪಾರದರ್ಶಕವಾಗಿ ಮಾಡಿದ್ರೆ ಇದೆಲ್ಲ ಸತ್ಯಗಳು ಆಚೆಗೆ ಬರುತ್ತೆ. ಇದು ಬೇರೆ ಬೇರೆ ರಾಜ್ಯದ ಒಂದು ನಿವಾಸಿಗಳು ಇದರಲ್ಲಿ ಪಾತ್ರ ಆಗಿರೋ ಕಾರಣಕ್ಕಾಗಿ ಒಂದು ಎನ್ಐಎ ಅಥವಾ ಒಂದು ಸೂಕ್ತ ಕೇಂದ್ರದ ಸಂಸ್ಥೆ, ಇಂಟರ್ ಸ್ಟೇಟ್ ಏಜೆನ್ಸಿ ತನಿಖೆ ಮಾಡುವಂಥ ಶಕ್ತಿ ಇರುವಂಥ ಸಂಸ್ಥೆ ಮಾಡಲಿ. ತನಿಖೆ ಬಹಳ ಗಂಭೀರವಾಗಿ ತನಿಖೆ ನಡೀತಾ ಇದೆ. ಕೋಟ್ಯಾಂತರ ಭಕ್ತಾದಿಗಳು ಧರ್ಮಸ್ಥಳದ ಬಗ್ಗೆ ಆತಂಕವನ್ನು ವ್ಯಕ್ತ ಮಾಡಿದ್ದಾರೆ. ಸತ್ಯ ಏನಾದರೂ ಹೊರಗಡೆ ಬರಬೇಕು ಅಂತ ಕಾಯ್ತಾ ಇದ್ದಾರೆ. ಸ್ವಾಭಾವಿಕವಾಗಿ ಎಸ್ಐಟಿಗೆ ಅವ್ರ ಮೇಲೆ ಜವಾಬ್ದಾರಿ ಹೆಚ್ಚಿದೆ. ಸ್ಪಷ್ಟವಾಗಿ ಕ್ಲಾರಿಫೈ ಮಾಡಿದ್ದೀನಿ, ಎನ್ಐಎ ಕೊಡುವ ಅಗತ್ಯ ಇಲ್ಲ ಅಂತೇಳಿ.